ಇನ್ನು ಮುಂದೆ ಜನಗಣಮನ ಮಾತ್ರ ಅಲ್ಲ, ಅದಕ್ಕೆ ಮಾತ್ರ ಗೌರವ ಕೊಡೋದಲ್ಲ, ಒಂದೇ ಮಾತರಂ ಗೀತೆಗೂ ಕೂಡ ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದು ಈಗ ಆದೇಶವನ್ನು ಹೊರಡಿಸಲಾಗಿದೆ. ಯಾಕಂದ್ರೆ ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹೊತ್ತಲ್ಲೇ ಈಗ ಈ ಮಹತ್ವಪೂರ್ವವಾದ ಆದೇಶವನ್ನು ಹೊರಡಿಸಿದ್ದಾರೆ. ಒಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲೋದು ಕಡ್ಡಾಯ. ಇಂದಿನಿಂದ ಹೊಸ ನಿಯಮ ಜಾರಿ ಮಾಡಿದೆ ಸರ್ಕಾರ. ಇನ್ಮೇಲೆ ಎದ್ದು ನಿಂತು ಗೌರವ ಕೊಡೋದು ಕಡ್ಡಾಯವಾಗಿದೆ. ಮೊದಲ 6 ಸಾಲುಗಳಿಗೆ ಗೌರವ ಸೂಚಿಸಲು ಇದೀಗ ಆದೇಶವನ್ನು ಹೊರಡಿಸಲಾಗಿದೆ. ಕೇಂದ್ರ ಗೃಹ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಕೊಟ್ಟಿದೆ. 3 ನಿಮಿಷ 10 ಸೆಕೆಂಡ್ ಇರುವಂತಹ ಒಂದೇ ಮಾತರಂ ಗೀತೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶವನ್ನ ಘೋಷಣೆ ಮಾಡಿದ್ದಾರೆ. ಏನು ರಾಷ್ಟ್ರಗೀತೆಗೆ ನೀವು ನಿಂತು ಸ್ಥಾನಮಾನವನ್ನ ಕೊಟ್ಟಿದ್ದೀರಿ, ಅದು ಒಂದೇ ಮಾತರಂ ಗೀತೆಗೂ ಕೂಡ ಅಷ್ಟೇ ಸ್ಥಾನಮಾನವನ್ನ ಕೊಡಿ. ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದೆ ಈಗ. ಹಾಗಾಗಿ ಈ ಹೊಸ್ತಿಲಲ್ಲೇ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಒಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರೋ ಕಾರಣ ಒಂದೇ ಮಾತರಂಗೆ ಏನು ರಾಷ್ಟ್ರಗೀತೆ ಸ್ಥಾನಮಾನ ಇದೆ, ಅದು ಕೂಡ ಒಂದೇ ಮಾತರಂಗೆ ಸ್ಥಾನಮಾನ ಸಿಗಬೇಕು ಅನ್ನೋದನ್ನ ಸರ್ಕಾರ ಆದೇಶ ಹೊರಡಿಸಿದೆ. ಒಂದು ವೇಳೆ ಒಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲದೆ ಇದ್ದರೆ ಏನೇನೆಲ್ಲ ಆಗಬಹುದು, ಜೊತೆಗೆ ಏನು ಈ 3 ನಿಮಿಷ 10 ಸೆಕೆಂಡ್ ಇರುವಂತಹ ಒಂದೇ ಮಾತರಂ ಗೀತೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಇದು ಸರ್ಕಾರಿ ಕಾರ್ಯಕ್ರಮ, ಶಾಲೆಗಳಲ್ಲಿ ಒಂದೇ ಮಾತರಂ ಕಡ್ಡಾಯವಾಗಿ ಇದನ್ನ ಪಾಲಿಸಲೇಬೇಕಾಗತ್ತೆ. ಅದನ್ನ ಪಾಲಿಸ್ತಾ ಇದ್ದಾರೆ ಕೂಡ. ಆದರೆ ಕೇಂದ್ರ ಗೃಹ ಸಚಿವಾಲಯದಿಂದ ನೂತನ ನಿಯಮ ಈಗ ಜಾರಿಯಾಗಿದೆ. ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲೂ ಕೂಡ ಕಡ್ಡಾಯವಾಗಿ ಒಂದೇ ಮಾತರಂ ಮಾಡಬೇಕು. ಸೊ ಎಲ್ಲೆಲ್ಲಿ ಒಂದೇ ಮಾತರಂ ಮಾಡಬೇಕು ಅನ್ನೋದನ್ನ ನಿಯಮವನ್ನ ಹಾಕಿದ್ದಾರೆ. ಆ ನಿಯಮವನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಏನು ಈಗ ಶಾಲೆಗಳಲ್ಲಿ ಜನಗಣಮನ ಆಡ್ತಾ ಇದ್ರು, ಅದ್ರ ಜೊತೆಗೆ ಈಗ ಒಂದೇ ಮಾತರಂ ಕೂಡ ಕಡ್ಡಾಯವಾಗಿ ಆಡಬೇಕು. ಕೇಂದ್ರ ಗೃಹ ಸಚಿವಾಲಯದಲ್ಲೂ ಕೂಡ ನೂತನ ನಿಯಮ ಜಾರಿ ಮಾಡಲಾಗಿದೆ. ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲೂ ಕೂಡ ಕಡ್ಡಾಯವಾಗಿ ಒಂದೇ ಮಾತರಂ ಆಡಬೇಕು. ಅವಮಾನಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ. ಗರಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ ಅಂತ ಈಗ ಸರ್ಕಾರ ತಿಳಿಸಿದೆ. ಯಾಕಂದ್ರೆ ಏನು ಜನಗಣಮನಗೆ ರಾಷ್ಟ್ರಗೀತೆಗೆ ನಾವು ಮರ್ಯಾದೆಯನ್ನು ಕೊಟ್ಟು ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೇವೆ, ಹಾಗೆ ಈ ಒಂದೇ ಮಾತರಂಗೂ ಕೂಡ 150 ವರ್ಷ ತುಂಬಿರೋ ಕಾರಣ ಒಂದೇ ಮಾತರಂಗೂ ಕೂಡ ನಾವು ಅಷ್ಟೇ ಮರ್ಯಾದೆಯನ್ನು ಕೊಟ್ಟು ಎಲ್ಲ ಕಡೆ ನಾವು ಅದನ್ನ ಗೌರವಿಸೋಣ. ಒಂದು ವೇಳೆ ಏನಾದರೂ ಇದನ್ನ ತಪ್ಪಿದ್ರೆ ಅಥವಾ ಕಾನೂನು ಬಾಹಿರವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ನಡ್ಕೊಂಡ್ರೆ ಅಂಥವರ ವಿರುದ್ಧ 3 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ.